ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2024-25 ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ ಇದೆ. ಓಕೆ, ಕ್ವಶನ್ ಪೇಪರ್ದಲ್ಲಿ ಇರುವಂಥ ಕ್ವಶನ್. ಸೊ ಈ ಕ್ವಶನನ್ನು 10 ಮಾರ್ಕ್ಸಿಗೆ ಕೇಳಿದರೆ ಕ್ವಶನ್ ನಂಬರ್ ನೋಡ್ಬೋದು ನೀವು 8 ಅಂತಿದೆ. ಓಕೆ, ಸೊ ಇಲ್ಲಿ 8 ಕ್ವಶನ್ ನಂಬರ್ 8ದಾಗ 2 ಕ್ವಶನನ್ನು ಕೇಳಿದ್ದಾರೆ. ಓಕೆ, ಒಂದು ಫಸ್ಟಿಗೆ ಎ ಅಂತೇಳಿ ಏನು ಕೇಳಿದಾರಲ್ಲ, ಸೊ ಪ್ರಾಬ್ಲಮೆಟಿಕ್ ರೀ. ಇನ್ನೊಂದು ಕ್ವಶನ್ ಕೇಳಿದರೆ ಇದು ಥಿಯರಿ ಕ್ವಶನ್ ಆಗಿದೆ. ಓಕೆ, ಸೊ ಇವನ್ನ ಎರಡನ್ನು ಸಾಲ್ವ್ ಮಾಡೋಣ. ಓಕೆ, ಮಿಸ್ಟರ್ ಮಾನಸ್ ಡಿಪಾಸಿಟ್ಸ್ ಈಚ್ ಇಯರ್ ₹2,000, ₹4,000, ₹6,000, ₹8,000 ಆ್ಯಂಡ್ ₹10,000 ಅಂತ ಹೇಳ್ತಾರೆ. ಇನ್ ಈಸ್ ಸೇವಿಂಗ್ಸ್ ಅಕೌಂಟ್ಸ್ ಫಾರ್ 5 years ಅಂತ ಹೇಳಿದ್ದಾರೆ. ದ ಇಂಟ್ರೆಸ್ಟ್ ರೇಟ್ ಈಸ್ 5% ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, he wishes to find out the ಫ್ಯೂಚರ್ ವ್ಯಾಲ್ಯೂ. ಇದಕ್ಕೆ ಶಾರ್ಟ್ ಫಾರ್ಮ FV ಅಂತಾರೆ. ಫ್ಯೂಚರ್ ವ್ಯಾಲ್ಯೂ ಆಫ್ ಹೀಸ್ ಡಿಪಾಸಿಟ್ಸ್ at the end of 5th year. ನೆಕ್ಸ್ಟ್ ನೋಡ್ರಿ, ಅಕಾರ್ಡಿಂಗ್ ಟು ಕಂಪೌಂಡೆಡ್ ಟೇಬಲ್ ಅಂತ ಹೇಳಿಕೊಟ್ಟಿದ್ದಾರೆ. ಕಂಪೌಂಡೆಡ್ ಇಂಟ್ರೆಸ್ಟ್ ಫ್ಯಾಕ್ಟರ್ ಫಾರ್ ₹1 at 5% ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಇಯರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ನೆಕ್ಸ್ಟ್ ಒನ್ ಥರ್ಡ್ ಇಯರ್, ಫೋರ್ತ್ ಇಯರ್ ಆ್ಯಂಡ್ 5th ಇಯರ್. ನೆಕ್ಸ್ಟ್ ಒಂದು ನೋಡಿರಿ, ಡಿಸ್ಕೌಂಟಿಂಗ್ ಫ್ಯಾಕ್ಟರ್ at 5% ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ 1.000, ನೆಕ್ಸ್ಟ್ 1.050. ಸೊ ಇದು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಇವೆಲ್ಲ ನೆನಪಿಟ್ಕೋರಿ. 1.103, ನೆಕ್ಸ್ಟ್ 1.158, ನೆಕ್ಸ್ಟ್ 1.216. ಸೊ ಈ ಥರ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ಸನ್ನು ಕೊಟ್ಟಿದ್ದಾರೆ at 5% ಅಂತೇಳಿ. ಇದು ಒಂದು ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿ. ಪ್ರೆಸೆಂಟ್ ವ್ಯಾಲ್ಯೂಗೆ ಮತ್ತು ಫ್ಯೂಚರ್ ವ್ಯಾಲ್ಯೂ ಆಫ್ ಮನಿಗೆ ಡಿಫ್ರೆನ್ಸ್ ಏನಿದೆಯಲ್ಲ, ಸೊ ಜಸ್ಟ್ ಒಂದು 5 ಪಾಯಿಂಟ್ ಮೆನ್ಷನ್ ಮಾಡಬೇಕು ನೀವು. ಸೊ ಈ ಥರ ಇದೆ ಕ್ವಶನ್ ಕೇಳಿದ್ದಾರೆ. ಸೊ ಇದು ನಾವು ಸಾಲ್ವ್ ಮಾಡೋಣ ಈಗ. ಸೊ ಭಾಳ ನಿಮ್ಗೆ ಈಸಿ ವೇ ಮುಖಾಂತರ ಸಾಲ್ವ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಈಗ ಈಸಿ ವೇಲಿ ನೀವು ಸಾಲ್ವ್ ಮಾಡ್ಕೋಬೋದಿಂದ ಜಸ್ಟ್ ಒನ್ಸ್ ಅಗೇನ್ ನೋಡ್ಕೋರಿ ಅದನ್ನ ಪ್ರಾಬ್ಲಮ. ಸೊ ಇಲ್ಲಿ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಸೊ ಇದಾದ ನಂತರ ಫಸ್ಟಿಗೆ ಏನು ಮಾಡಿರಿ, ಇಲ್ಲಿ ಇಯರ್ ಇದೆಯಲ್ಲ, ಸೊ ಇಯರನ್ನು ತೆಗೆದುಕೊಳ್ರಿ, ಎಂಡ್ ಆಫ್ ದ ಇಯರ್ ಅಂತ ಹಾಕ್ರಿ. ಸೊ ನೆಕ್ಸ್ಟ್ ಅಮೌಂಟ್ ಡಿಪಾಸಿಟೆಡ್ ಅಂತ ಹಾಕಬೇಕು. ನೆಕ್ಸ್ಟ್ ಒಂದು ಕಾಲಮ್ ಮಾಡಿರಿ, ನಂಬರ್ ಆಫ್ ಇಯರ್ ಕಂಪೌಂಡೆಡ್. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಫ್ಯೂಚರ್ ಅಂತ ಹಾಕ್ರಿ. ನೆಕ್ಸ್ಟ್ ಫ್ಯೂಚರ್ ವ್ಯಾಲ್ಯೂ ಡಿಪಾಸಿಟ್ಸ್ ಇಂಟು ಇಂಟ್ರೆಸ್ಟ್ ಫಂಡ್ಸ್ ಅಂತ ಹಾಕಬೇಕು. ಸೊ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೋ ಸೊ ಇದನ್ನು ನಾನು ಹೇಳ್ತೀನಿ ಈಗ. ಓಕೆ, ಸೊ ಇವಾಗ ಏನು ಮಾಡಿರಿ, ಇಯರ್ ಹಾಕಬೇಕು. ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್, ಫೋರ್ತ್ ಆ್ಯಂಡ್ 5th ಅಂತೇಳಿ ಮೆನ್ಷನ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಫಸ್ಟ್ ಇಯರ್, ಸೆಕೆಂಡ್, ನೆಕ್ಸ್ಟ್ ಒನ್, ಥರ್ಡ್, ಫೋರ್ತ್, 5th ಅಂತ ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಅಮೌಂಟ್ ಡಿಪಾಸಿಟೆಡ್, ಎಷ್ಟು ಡಿಪಾಸಿಟ್ ಮಾಡಿದಾರೆ ನೋಡಿರಿ ಅಮೌಂಟ. ಇಲ್ಲಿ 2,000 ಈ ಫಸ್ಟ್, 4,000 ಸೆಕೆಂಡ್, ನೆಕ್ಸ್ಟ್ 6,000 ಥರ್ಡ್, ನೆಕ್ಸ್ಟ್ 8,000 ಫೋರ್ತ್, ನೆಕ್ಸ್ಟ್ 5th ಒನ್ 10,000. ಸೊ ಈ ಥರ ಮೆನ್ಷನ್ ಮಾಡಬೇಕು. ಸೊ 2,000, 4,000, ನೆಕ್ಸ್ಟ್ 6,000, 8,000, 10,000. ಓಕೆ, ಸ್ವಲ್ಪ ನಂಬರ್ ಆಫ್ ಇಯರ್ ಕಂಪೌಂಡೆಡ್ ಅಂದಾಗ ಸೊ ಈ ಥರ ನೀವು ಸೊ ಇವೇನು ಇಯರ್ ಅದಲ್ಲ ಇವನ್ನ ಉಲ್ಟಾ ರಿವರ್ಸ್ ತೆಗೆದುಕೊಳ್ಬೇಕು. ಬಟ್ ಇಲ್ಲಿ 4ದಿಂದ ಸ್ಟಾರ್ಟ್ ಮಾಡಿರಿ. ಇಲ್ಲಿ ಲಾಸ್ಟಿಗೆ ಇರ್ತೈತಿಲ್ಲ, ಸೊ ಇದನ್ನ 0, ನೆಕ್ಸ್ಟ್ 1, 2, 3, 4 ಅಂತ ಮೆನ್ಷನ್ ಮಾಡಬೇಕು. ಓಕೆ, ಲಾಸ್ಟದಿಂದ ತೆಗೆದುಕೊಳ್ಬೇಕು. ಸೊ ನೆಕ್ಸ್ಟ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಏನಿದೆಯಲ್ಲ, ಸೊ 1.000, 1.050, 1.130, ನೆಕ್ಸ್ಟ್ 1.158, ನೆಕ್ಸ್ಟ್ 1.126. ಸೊ ಇದನ್ನ ಸೇಮ್ ಆ್ಯಸ್ ಇಟ್ ಈಸ್ ಇಂಟ್ರೆಸ್ಟ್ ಫ್ಯೂಚರ್ದಾಗ ಮೆನ್ಷನ್ ಮಾಡ್ಕೋಬೇಕು ನೀವು. ಸೊ ಇಲ್ಲಿ ಇಂಟ್ರೆಸ್ಟ್ ಫ್ಯೂಚರ್ದಾಗ ಆ್ಯಕ್ಚುಲಿ ಇದನ್ನು ಉಲ್ಟಾ ಮಾಡ್ಬೇಕು ನೀವು. ಓಕೆ, ಸೊ ಈಗ ಫಸ್ಟ್ ಇಯರ್ ಏನಿದೆಯಲ್ಲ, ಸೊ ಇದನ್ನ ಲಾಸ್ಟಿಗೆ ಹಾಕಬೇಕು ನೀವು. ಸೊ ಇಲ್ಲಿ 1.000 ಅಂತ ಹಾಕಬೇಕು. ಸೊ ನಂತರ ಏನು ಮಾಡಿರಿ, ಇಲ್ಲಿ 1.050 ಏನಿದೆಯಲ್ಲ, ಸೊ ಇದನ್ನ ಈ ಥರ ಮೆನ್ಷನ್ ಮಾಡ್ಕೊತ ಬರಬೇಕು, ಉಲ್ಟಾ ಮೆನ್ಷನ್ ಮಾಡ್ಕೊತ ಬರಬೇಕು. ನಂತರ ಏನು ಮಾಡಿರಿ, 1.103 ಮೆನ್ಷನ್ ಮಾಡಿರಿ, 1.103. ಸೊ ಇದಾದ ನಂತರ 1.158 ಅಂತೇಳಿ ಮೆನ್ಷನ್ ಮಾಡಬೇಕು, 1.158. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ 1.216 ಅಂತೇಳಿ ಮೆನ್ಷನ್ ಮಾಡಿ.
ಸೊ ನೀವು ಆ ಪ್ರಾಬ್ಲಮ್ದಾಗ ಎಷ್ಟು ಇಯರ್ ಕೊಟ್ಟಿರ್ತಾರಲ್ಲ ಸೊ ಈ ಥರ ಮಾಡ್ಕೋತ ಬರಬೇಕು. ಸೊ ನೆಕ್ಸ್ಟ್ ಇನ್ನು ಫ್ಯೂಚರ್ ವ್ಯಾಲ್ಯೂ ಆಫ್ ಡಿಪಾಸಿಟ್ ನೆಕ್ಸ್ಟ್ ಇಂಟ್ರೆಸ್ಟ್ ಫಂಡಿಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದಕ್ಕೆ ಇಂಟು ಮಾಡಬೇಕು. ಓಕೆ, ಸೊ ಈಗ 2000 ಒಂದು ಸೆಕೆಂಡ್ ನೋಡ್ರಿ, ಇಲ್ಲಿ 2000 ಈ 2000 ಇಂಟು 1.216 ಮಾಡಬೇಕು. ಸೊ ಅವಾಗ ವ್ಯಾಲ್ಯೂ ಬರುತ್ತೆ 2432 ಅಂತೇಳಿ ಬರುತ್ತೆ. ನೆಕ್ಸ್ಟ್ 4000 ಇಂಟು 1.158 ಮಾಡಿರಿ 4632. ನೆಕ್ಸ್ಟ್ 6000 ಇಂಟು ಏನು ಮಾಡಿರಿ 1.103 ಮಾಡಿರಿ 6618 ಅಂತೇಳಿ ಬರುತ್ತೆ. ನೆಕ್ಸ್ಟ್ 8000 ಇಂಟು 1.050 ಮಾಡಿರಿ 8400 ಬರುತ್ತೆ. ನೆಕ್ಸ್ಟ್ 10,000 ಇಂಟು 1.000 ಮಾಡಿದಾಗ ಸೊ 10,000 ಅಂತೇಳಿ ಬರುತ್ತೆ. ಓಕೆ, ಸೊ ಲಾಸ್ಟಿಗೆ ಇವನ್ನೆಲ್ಲ ಆ್ಯಡ್ ಮಾಡಿಬಿಡ್ರಿ 2432 ಪ್ಲಸ್ 4632 ಪ್ಲಸ್ 6618 ಪ್ಲಸ್ 8400 ಪ್ಲಸ್ 10,000 ಮಾಡಿದಾಗ ವ್ಯಾಲ್ಯೂ ಬರುತ್ತೆ 32,082 ಅಂತೇಳಿ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಈ ಥರ ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಟೇಬಲ್ ನೀವೇನು ಮಾಡಿರಿ ಪ್ರಾಕ್ಟೀಸ್ ಮಾಡಿರಿ. ಸೊ ಇಲ್ಲಿ ಏನು ಆನ್ಸರ್ ಇದೆಯಲ್ಲ ಸೊ ಒನ್ಸ್ ಅಗೇನ್ ನೀವು ಈ ಕ್ಲಾಸ್ ನೋಡ್ರಿ, ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿರಿ, ಈಸಿಲಿ ನಿಮ್ಗೆ ನೆನಪು ಉಳಿಯುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನು ಥಿಯರಿ ಕ್ವಶನ್ ನೋಡೋಣ. ಏನಿದೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ವ್ಯಾಲ್ಯೂ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಮನಿ ಅಂತಿದೆಯಲ್ಲ. ಸೊ ನಾನು ಜಸ್ಟ್ ರೀಡ್ ಮಾಡಿ ಹೇಳ್ತೇನೆ, ನೀವೆಲ್ಲ ನೋಟ್ ಮಾಡ್ಕೊರಿ. ಇದನ್ನ ಫ್ಯೂಚರ್ ವ್ಯಾಲ್ಯೂ ಅಂತ ಹಾಕ್ರಿ ಒಂದು ಸೈಡ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹಾಕ್ರಿ. ಫ್ಯೂಚರ್ ವ್ಯಾಲ್ಯೂದಾಗ ನೋಡ್ರಿ, ಇಫ್ ಶೋ ಹೌ ಮಚ್ ಸಮ್ ಮನಿ ಬಿಕಮ್ಸ್ ಆ್ಯಸ್ ಎ ಸಮ್ ಫ್ಯೂಚರ್ ಪೀರಿಯಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಫ್ ಶೋ ವಾಟ್ ದ ವ್ಯಾಲ್ಯೂ ಆಫ್ ಟುಡೇ ಆಫ್ ದ ಸಮ್ ಫ್ಯೂಚರ್ ಸಮ್ ಆಫ್ ಮನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, in this concept the amount of money, okay, in this concept the amount of money invested today is appreciated because the compound interest is added to the principal amount ಅಂತ ಹೇಳ್ತಾರೆ. ಕಂಪೌಂಡ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ದಾಗ ಆ್ಯಡ್ ಆಕೈತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, in this concept the amount of money discount or depreciate ಅಂತ ಹೇಳ್ತಾರೆ. ಸೊ ಅದು ಡಿಪ್ರಿಸಿಯೇಟ್ ಅಂದರೆ ಡಿಕ್ರೀಸ್ ಆಗೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಇಟ್ ಈಸ್ ಅ ಕಂಪೌಂಡಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಟ್ ಈಸ್ ಕಾಲ್ಡ್ ಅಥವಾ ಇಟ್ ಈಸ್ ಎ ಡಿಸ್ಕೌಂಟಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಪಾಯಿಂಟ್ ನಂಬರ್ 4ದಾಗ ಇನ್ ದಿಸ್ ಕನ್ಸೆಪ್ಟ್ ವಿ ಕನ್ವರ್ಟ್ ಪ್ರೆಸೆಂಟ್ ಸಮ್ ಇಂಟು ಫ್ಯೂಚರ್ ಸಮ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ ದಿಸ್ ಕನ್ಸೆಪ್ಟ್ ವಿ ಕನ್ವರ್ಟ್ ಫ್ಯೂಚರ್ ಸಮ್ ಇಂಟು ಪ್ರೆಸೆಂಟ್ ಸಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ವೈಲ್ ಕ್ಯಾಲ್ಕುಲೇಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ both the discount rate and interest rate are taken into account ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, while calculating future value only the interest rate is taken into account ಅಂತ ಹೇಳ್ತಾರೆ. ಲಾಸ್ಟ್ ಒಂದು ಪಾಯಿಂಟ್ ನೋಡ್ರಿ, 6th ಒನ್, it is the value of the assets or increments at the end of the particular time of period ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, it is the current value of an assets or investment at the starting of a particular time period ಅಂತ ಹೇಳ್ತಾರೆ. ಓಕೆ, ಸ್ವಲ್ಪ ಇದನ್ನು ನೋಟ್ ಮಾಡ್ಕೋರಿ, ಆ್ಯಸ್ ಇಟ್ ಈಸ್ ಒಂದು ಸಲ ಪ್ರಾಕ್ಟೀಸ್ ಮಾಡಿರಿ. ಸೊ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ಓಕೆ, ಸೊ ಈ ಪ್ರಾಬ್ಲಮ್ ಇಷ್ಟಿದೆ, ಇದನ್ನ ಪ್ರಾಬ್ಲಮ್ ಈ ಥರ ಸಾಲ್ವ್ ಮಾಡಬೇಕು. ಸೊ ಇದಾದ ನಂತರ ಈ ಥಿಯರಿ ಒಂದು ಸ್ವಲ್ಪ ನೀವು ನೋಡ್ಕೋರಿ. ಸೊ ಇದಕ್ಕೆ 10 ಮಾರ್ಕ್ಸ್ ಇದೆ. ಓಕೆ, ಪ್ರಾಬ್ಲಮ ಮತ್ತು ಥಿಯರಿ ಕೂಡಿ 10 ಮಾರ್ಕ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೊಂದು ನೆಕ್ಸ್ಟ್ ಕ್ವಶನನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಕ್ವಶನ್ ನಂಬರ್ 9 ಸಾಲ್ವ್ ಮಾಡ್ತೇನೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.